ಮೇ 9ಕ್ಕೆ ಪಶ್ಚಿಮ ಬಂಗಾಳದಲ್ಲಿ ನೂತನ ಸಿಎಂ ಪ್ರಮಾಣ ವಚನ ಸ್ವೀಕಾರ ಕಾರ್ಯಕ್ರಮ ಇರುತ್ತೆ. ನಾಳೆ ಬಂಗಾಳದಲ್ಲಿ ಬಿಜೆಪಿ ಶಾಸಕಾಂಗ ಪಕ್ಷದ ಸಭೆ ಇದೆ. ಸಿಎಂ ರೇಸ್ನಲ್ಲಿ ಮುಂಚೂಣಿಲಿದ್ದಾರೆ ಸುವೇಂದು ಅಧಿಕಾರಿ. ಬಟ್ ಇಲ್ಲಿ ಹಂತಕರಿಗೆ ಟಾರ್ಗೆಟ್ ಆಗಿದ್ದು ಸುವೇಂದುನ ಅಥವಾ ಅವರ ಆಪ್ತಾನ? ಹಂತಕರಿಗೆ ಸುವೇಂದು ಅಧಿಕಾರಿ ಹತ್ಯೆ ಉದ್ದೇಶ ಇತ್ತಾ? ಅನುಮಾನಗಳು ಹಂಗೆ ಇದೆ ಇಲ್ಲಿ. ಯಾಕಂದ್ರೆ ಆ ದುಷ್ಕರ್ಮಿಗಳ ಟಾರ್ಗೆಟ್ ಆಗಿದ್ದು PA ಅಥವಾ ನಿಜಕ್ಕೂ, ಅಥವಾ ಅಲ್ಲಿ PA ಇದ್ದಾನೆ ಅಂತ ಹೇಳಿದ್ರೆ ಎಲ್ಲೊಂದು ಕಡೆ ಅವ್ರ ಕಾರಲ್ಲಿ ಬರ್ತಾ ಇರ್ಬೋದು ಅಂತ ಅನುಮಾನಗಳಿತ್ತ. ಈ ರಕ್ತದ ಕುಳಿ ಬಳಿಕ ನಾನಾ ಪ್ರಶ್ನೆಗಳು ಹುಟ್ಟುಕೊಂಡಿದೆ. ಚಂದ್ರನಾಥ್ ಹತ್ಯೆ ಬಗ್ಗೆ ತನಿಖೆ ತೀವ್ರಗೊಂಡಿದೆ. ಕಾರಿನ ಮೇಲೆ 4 ಬಾರಿ ದುಷ್ಕರ್ಮಿಗಳು ಗುಂಡನ್ನು ಹಾರಿಸಿದ್ದಾರೆ. ಯಾಕಂದರೆ PAಗಳು ಅಂತಂದರೆ ಸಹಜವಾಗಿ ಅವರ ನಾಯಕರ ಜೊತೆಗೆ ಇರ್ತಾರೆ. ಅವರು ಎಲ್ಲೇ ಹೋದರೂ ಬಂದರೂ ಅವರ ಹಿಂದೆ ಮುಂದೆನೇ ಇರ್ತಾರೆ. ಹಾಗಾಗಿ ಇಲ್ಲಿ ಮುಖ್ಯಮಂತ್ರಿ ಆಗುವಂತಹ ಸುವೇಂದು ಅಧಿಕಾರಿಯವರನ್ನು ಕೊಲೆ ಮಾಡುವಂತಹ ಉದ್ದೇಶಕ್ಕೋಸ್ಕರ ಆ ಮಟ್ಟದ ಒಂದು ಪ್ಲ್ಯಾನ್ ನಡೆದಿತ್ತ, ಅಥವಾ ಇಲ್ಲಿ ಅದು ಮಿಸ್ ಆಗಿ ಬಂದ ದಾರಿಗೆ ಸುಂಕ ಇಲ್ಲ ಅಂತ ಹೋಗದೆ PAನ ಕೊಂದು ಹೋದ್ರ? ಈ ರೀತಿಯಾದಂಥ ಅನುಮಾನಗಳಿದ್ದಾವೆ.